ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಸಾಧನೆಗಳ ಕುರಿತು ಇವತ್ತು ಚರ್ಚೆ ಮಾಡೋಣ. ಸ್ನೇಹಿತರೆ, ಶ್ರೀಕೃಷ್ಣದೇವರಾಯನ ಸೈನಿಕ ಸಾಧನೆಗಳು ಯಾವ ರೀತಿ ಇತ್ತು ಮತ್ತು ಯಾವ ಒಂದು ಯುದ್ಧದ ಕಲೆಗಳನ್ನು ಕಲಿತಿದ್ದ ಅಂತ ನೋಡೋಣ ಬನ್ನಿ. ಮತ್ತು ಎಲ್ಲೆಲ್ಲಿ ದಾಳಿ ಮಾಡಿದ್ದ ಅಂತಂದರೆ, ಸೈನಿಕ ಸಾಧನೆಗಳು, ಶ್ರೀಕೃಷ್ಣದೇವರಾಯನ ಸೈನಿಕ ಸಾಧನೆಗಳು. ಬಿದಾರ್ ಮತ್ತು ಬಿಜಾಪುರದ ಸುಲ್ತಾನಗಳ ವಿರುದ್ಧ ಶಾಲಿವನಸಕ್ಕೆ 1510ರಲ್ಲಿ ದಾಳಿ ಮಾಡ್ತಾನೆ. ಸ್ನೇಹಿತರೆ, ಈತನ ವಿರುದ್ಧ ಬಿದರ್ನ ಮೊಹಮ್ಮದ್ ಶಾ ಮತ್ತು ವಿಜಾಪುರದ ಯೂಸುಫ್ ಆದಿಲ್ ಶಾಹಿ ಜಿಹಾದ್ ಧರ್ಮಯುದ್ಧವನ್ನು ಪ್ರಾರಂಭಿಸಿದರು. ಆಗ ದೋಣಿ ಕಾಳಗದಲ್ಲಿ ಕೃಷ್ಣದೇವರಾಯ ಸುಲ್ತಾನರ ಸಂಯುಕ್ತ ಸೈನ್ಯವನ್ನೇ ಸೋಲಿಸಿದನು. ಅಲ್ಲದೆ ಪಲಾಯನ ಮಾಡಿದ್ದ ಶತ್ರು ಸೇನೆಯನ್ನು ಬೆನ್ನಟ್ಟಿ ಕೋವಿಲಕೊಂಡದಲ್ಲಿ ನಡೆದ ಕದನದಲ್ಲಿ ಯೂಸುಫ್ ಆದಿಲ್ ಶಾಹನನ್ನು ಕೊಂದು ಹಾಕಿದನು. ಯಾವ ಕದನದಲ್ಲಿ ಅಂದರೆ ಕೋವಿಲಕೊಂಡದಲ್ಲಿ ಕದನದಲ್ಲಿ ಯೂಸುಫ್ ಆದಿಲ್ ಶಾಹನನ್ನು ಕೊಂದು ಹಾಕಿದ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ. ಎರಡನೇ ದಂಗೆ ಅಂತ ಹೇಳ್ಬೋದು. ಉಮತ್ತೂರಿನ ಪಾಳೆಗಾರರ ದಮನ ಮಾಡಿದ 1511ರಲ್ಲಿ ತನ್ನ ವಿರುದ್ಧ ದಂಗೆ ಎದ್ದ ಉಮತ್ತೂರಿನ ಗಂಗರಾಜರನ್ನು ಸೋಲಿಸಿ ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರಗಳನ್ನೇ ಗೆದ್ದನು. ಶ್ರೀರಂಗಪಟ್ಟಣವನ್ನು ತನ್ನ ರಾಜಧಾನಿಯಾಗಿ ಮಾಡಿ ಸಾಳುವ ಗೋವಿಂದರಾಯನು ತನ್ನ ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಿದನು. ನೋಡಿ ಸ್ನೇಹಿತರೆ, ಇಲ್ಲಿ ಇಂಪಾರ್ಟೆಂಟು, ಶ್ರೀರಂಗಪಟ್ಟಣ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಅಲ್ಲಿ ಸಾಳುವ ಗೋವಿಂದರಾಯನನ್ನು ತನ್ನ ಪ್ರತಿನಿಧಿಯಾಗಿ ನೇಮಿಸಿಕೊಳ್ಳುತ್ತಾನೆ. ಇಲ್ಲಿ ಇಂಪಾರ್ಟೆಂಟ್ ಆದಂಗೆ ಅಂದರೆ ಒಡಿಸ್ಸಾ ಕಳಿಂಗ ಆಕ್ರಮಣ, ಅಂದರೆ ಒಡಿಸ್ಸಾದಲ್ಲಿ ಕಂಡುಬರುವ ಕಳಿಂಗ ಎಂಬ ಪ್ರದೇಶದ ಮೇಲೆ ಆಕ್ರಮಣ ಮಾಡ್ತಾನೆ ಶ್ರೀಕೃಷ್ಣದೇವರಾಯ. 1513ರಿಂದ 1518 5 ರೀತಿಯಾಗಿ ದಾಳಿ ಮಾಡ್ತಾನೆ. ಸ್ನೇಹಿತರೆ, ಒಡಿಸ್ಸಾದ ಗಜಪತಿ ಮನೆತನದ ಪ್ರತಾಪರುದ್ರದೇವ ವಿಜಯನಗರದ ಉದಯಗಿರಿ ಮತ್ತು ಕೊಂಡವೀಡು ಕೋಟೆಗಳನ್ನೇ ಗೆದ್ದುಕೊಂಡಿದ್ದನು. ಆಗ ಶ್ರೀಕೃಷ್ಣದೇವರಾಯ 5 ಹಂತಗಳಲ್ಲಿ ಅವನೊಂದಿಗೆ ಹೋರಾಡಿ ಒಡಿಸ್ಸಾವನ್ನೇ ಗೆದ್ದನು. ಮೊದಲ ಹಂತದಲ್ಲಿ ಯಾವ ರೀತಿ ಯುದ್ಧ ಮಾಡ್ತಾನಪ್ಪ ಅಂದರೆ, ಮೊದಲ ಹಂತದಲ್ಲಿ ಶಾಲಿವನಸಕ್ಕೆ 1513ರಲ್ಲಿ ರಾಯನು ಉದಯಗಿರಿ ಕೋಟೆಯನ್ನು ಗೆದ್ದು ಅಲ್ಲಿಂದ 1514ರಲ್ಲಿ ಬಾಲಕೃಷ್ಣ ವಿಗ್ರಹ ತಂದು ಹಂಪಿಯಲ್ಲಿ ಕೃಷ್ಣಸ್ವಾಮಿ ದೇವಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಸ್ನೇಹಿತರೆ, ಮತ್ತು ಈ ಗೆಲುವಿನ ಸ್ಮರಣೆಗಾಗಿ ಹಂಪಿಯಲ್ಲಿ ಮಹಾನವಮಿ ದಿಬ್ಬವನ್ನು ನಿರ್ಮಿಸಿದನು. ನೇರ ಅವಕಾಶಗಳ ಹತ್ರ ಮಹಾನವಮಿ ದಿಬ್ಬವನ್ನು ನಿರ್ಮಿಸಿದ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರು ಮತ್ತು ಯಾವ ಯುದ್ಧದ ಸಮಯದಲ್ಲಿ ಈ ಮಹಾನವಮಿ ದಿಬ್ಬವನ್ನು ನಿರ್ಮಿಸಿದನಪ್ಪ ಅಂದರೆ, ಒಡಿಸ್ಸಾದ ಗಜಪತಿ ವಿರುದ್ಧ ದಾಳಿ ಮಾಡಿರ್ತಾನೆ ಮತ್ತು ಈ ಯುದ್ಧದ ನೆನಪಿಗಾಗಿ ಏನು ಮಾಡ್ತಾನಪ್ಪ ಅಂದರೆ ಮಹಾನವಮಿ ದಿಬ್ಬವನ್ನು ನಿರ್ಮಾಣ ಮಾಡಿರ್ತಾನೆ. ನೋಡಿ, ಎರಡನೇ ಹಂತದಲ್ಲಿ 1515ರಲ್ಲಿ ಕೊಂಡವೀಡು ಗೆದ್ದು ಪ್ರತಾಪರುದ್ರನ ಮಗ ವೀರಭದ್ರನನ್ನು ಬಂಧಿಸಿದನು. ಮೂರನೇ ಹಂತದಲ್ಲಿ ಕೊಂಡಂಪಲ್ಲಿಯ ಗೆದ್ದು ಗಜಪತಿಯ ಸೇನಾನಾಯಕ ಪ್ರಹರೇಶ್ವರನ್ನು ಬಂಧಿಸಿದನು. ನಾಲ್ಕನೇ ಹಂತದಲ್ಲಿ ತೆಲಂಗಾಣ ಭಾಗದ ಅನಂತಗಿರಿಯಾಗಿರುವುದು, ಉದ್ರಕೊಂಡ ಆಗಿರುವುದು, ಉರುವಕೊಂಡ, ಅರವಪಲ್ಲಿ, ನಲ್ಕೊಂಡ, ಕನಕಗಿರಿ, ಶಂಕಗಿರಿ, ಸಿಂಹಾದ್ರಿಗಳನ್ನು ವಶಪಡಿಸಿಕೊಂಡು ಈ ವಿಜಯದ ನೆನಪಿಗಾಗಿ ಸಿಂಹಾದ್ರಿಯ ರಾಯಪಟ್ಟೂರಿನ ಬಳಿ ವಿಜಯ ಸ್ತಂಭವನ್ನು ಸಹ ನಿರ್ಮಾಣ ಮಾಡಿರ್ತಾನೆ. ಸ್ನೇಹಿತರೆ, ಇವತ್ತು ಭಾಳ ಇಂಪಾರ್ಟೆಂಟ್ ಅದ. ಅಂತಿಮವಾಗಿ 5ನೇ ಹಂತದಲ್ಲಿ ಒಡಿಸ್ಸಾದ ರಾಜಧಾನಿಯ ಮೇಲೆ ದಾಳಿ ಮಾಡಿ ಆಗ ಪ್ರತಾಪರುದ್ರ ದೇವರಾಯನೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡು ತನ್ನ ಮಗಳಾದ ಜಗನ್ಮೋಹಿನಿಯನ್ನೇ ಕೊಟ್ಟು ವಿವಾಹ ಮಾಡಿದನು. ಅಂದರೆ ಶ್ರೀಕೃಷ್ಣದೇವರಾಯನಿಗೆ ರುದ್ರದೇವರಾಯ ಅಂದರೆ ಪ್ರತಾಪ ರುದ್ರದೇವ ಏನು ಮಾಡ್ತಾನಪ್ಪ, ತನ್ನ ಮಗಳಾದ ಜಗನ್ಮೋಹಿನಿಯನ್ನು ಕೊಟ್ಟು ಶ್ರೀಕೃಷ್ಣದೇವನಿಗೆ ಮದುವೆ ಮಾಡಿರ್ತಾನೆ. ಸ್ನೇಹಿತರೆ, ರಾಯನು ಕೃಷ್ಣಾ ನದಿಯ ಉತ್ತರಕ್ಕಿದ್ದ ಪ್ರದೇಶವನ್ನು ಗಜಪತಿ ದೊರೆಗೆ ಬಿಟ್ಟುಕೊಟ್ಟು ಔದಾರ್ಯದಿಂದರೆ ಸಾಧಾರಣವಾಗಿ ಅವನು ನಡೆಸಿಕೊಂಡನು. ಜಗನ್ಮೋಹಿನಿಯ ಇನ್ನಿತರ ಹೆಸರು ಅಂದರೆ ಜಗನ್ಮೋಹಿನಿ 5ನೇ ಒಂದು ಹಂತದ ಯುದ್ಧದಲ್ಲಿ ಜಗನ್ಮೋಹಿನಿಯನ್ನು ಉಳಿಸಿಕೊಳ್ತಾನೆ. ಸ್ನೇಹಿತರೆ, ಇಲ್ಲಿ ಜಗನ್ಮೋಹಿನಿ ಇನ್ನಿತರ ಹೆಸರುಗಳಿವೆ: ತುಕ್ಕದೇವಿ, ಲಕ್ಷ್ಮಿ, ಅನ್ನಪೂರ್ಣ. ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ ಅಂತ ಹೇಳ್ಬೋದು. ಜಗನ್ಮೋಹಿನಿಯ ಇನ್ನಿತರ ಹೆಸರುಗಳು ತುಕ್ಕದೇವಿ, ಲಕ್ಷ್ಮಿ, ಅನ್ನಪೂರ್ಣ. ಇದು ಒಡಿಸ್ಸಾದ ಮೇಲೆ ದಾಳಿ ಮಾಡಿದಾಗ 5ನೇ ಹಂತದಲ್ಲಿ ಜಗನ್ಮೋಹಿನಿಯನ್ನು ಒರೆಸಿಕೊಂಡಿರ್ತಾನೆ. ನಾಲ್ಕನೇ ಅಂದರೆ ಗುಲ್ಕುಂಡ ಮುತ್ತಿಗೆ, ಅಂದರೆ 4ನೇ ಯುದ್ಧ ಮಾಡ್ತಾನೆ. ಗುಲ್ಕುಂಡದ ಮೇಲೆ ಮುತ್ತಿಗೆ ಹಾಕಿರ್ತಾನೆ. ರಾಯನ ಸೇನೆ ಗುಲ್ಕುಂಡದ ಮೇಲೆ ದಾಳಿ ಮಾಡಿ ಸುಲ್ತಾನ್ ಕುತುಬ್ ಶಾನನ್ನು ಸೋಲಿಸಿದನು. ಯಾರನ್ನು ಸೋಲಿಸ್ತಾನೆ ನೋಡಿ, ಕುತುಬ್ ಶಾನನ್ನು ಸೋಲಿಸ್ತಾನೆ. ಯಾವಾಗಪ್ಪ ಅಂದರೆ 1516ರಲ್ಲಿ. ರಾಯಚೂರು ಕಾಳಗ ಮಾಡ್ತಾನೆ. ರಾಯಚೂರು ಮೇಲೆ ಶ್ರೀಕೃಷ್ಣದೇವರಾಯ ದಾಳಿ ಮಾಡ್ತಾನೆ. ಸ್ನೇಹಿತರೆ, ರಾಯರು ಒಡಿಸ್ಸಾದ ದಂಡಯಾತ್ರೆಯಲ್ಲಿ ಬಿಜಾಪುರದ ಸುಲ್ತಾನ ಇಸಾಮಿಲ್ ಶಾ ರಾಯಚೂರು ಗೆದ್ದನು. ಆಗ ರಾಯನು ಕೃಷ್ಣಾ ನದಿಯ ದಡದ ಮೇಲೆ ಇಸಾಮಿಲ್ ಆದಿಲ್ ಶಾನನ್ನು ಸೋಲಿಸಿ ರಾಯಚೂರು ಮುದ್ಗಲ್ ಪ್ರದೇಶವನ್ನೇ ವಶಪಡಿಸಿಕೊಂಡನು. ಅದೇ ರೀತಿ ಕಲಬುರಗಿ ಮೇಲೆ ದಾಳಿ ಮಾಡಿರ್ತಾನೆ. ಕಲಬುರಗಿ ಮೇಲೆ ಬಹುಮನಿ ಇರ್ತಾರೆ. ರಾಯಚೂರಿನ ದಾಳಿಯಿಂದ ಮುಂದುವರೆದ ರಾಯರು ಕಲಬುರಗಿಯನ್ನು ಮುತ್ತಿದರು. ಈ ಸಂದರ್ಭದಲ್ಲಿ ಬಿದಾರ್ ಮಂತ್ರಿ ಅಮೀರ್ ಬದಿರ್ ಶಾ ಕಲಬುರಗಿಯಲ್ಲಿ ಬಹುಮನಿ ಸುಲ್ತಾನ 2ನೇ ಮೊಹಮ್ಮದ್ ಶಾ ಮತ್ತು
ಅವನ ಮಕ್ಕಳನ್ನು ಬಂಧಿಸಿರುತ್ತಾನೆ ನೋಡಿ. ಇದು ಬಹಳ ಇಂಪಾರ್ಟೆಂಟು. ಎರಡನೇ ಮೊಹಮ್ಮದ್ ಶಾ ಮತ್ತು ಅವನ ಮಕ್ಕಳನ್ನು ಬಂಧಿಸುತ್ತಾನೆ. ಆಗ ಕಲಬುರಗಿ ಮೇಲೆ ದಾಳಿ ಮಾಡಿ ರಾಯರು ಅಮೀರ್ ಬರೀದನನ್ನು ಸೋಲಿಸಿ ಎರಡನೇ ಅಹಮ್ಮದ್ ಶಾನನ್ನು ಬಂಧನದಿಂದ ಬಿಡುಗಡೆಗೊಳಿಸಿ ಅವನ ಮಗನ ವಲಿ ಉಲ್ ಖಾನನ್ನು ಅಧಿಕಾರಕ್ಕೆ ತಂದನು. ಹಾಗಾಗಿ ರಾಯರನ್ನು ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂದು ಬಿರುದನ್ನು ಪಡೆದಿರುತ್ತಾನೆ ನೋಡಿ ಸ್ನೇಹಿತರೆ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಯಾವ ಒಂದು ದಾಳಿ ಮಾಡಿದಕ್ಕೋಸ್ಕರ ಶ್ರೀಕೃಷ್ಣ ದೇವರಿಗೆ ಒಲಿದು ಬರ್ತಪ್ಪ ಅಂದರೆ ಕಲಬುರಗಿಯ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಬರ್ತದೆ. ಇದು ಭಾಳ ಇಂಪಾರ್ಟೆಂಟು. ಶ್ರೀಲಂಕಾದ ಮೇಲೆ ದಾಳಿ ಮಾಡಿರ್ತಾನೆ ಸ್ನೇಹಿತರೆ. ಸಿಂಹಳ ಜನ ಅಲ್ಲಿನ ಅರಸ ವಿಜಯಬಾವಿನ ವಿರುದ್ಧ ದಂಗೆ ಎದ್ದಾಗ ಅವನ ಸಹಾಯಕ್ಕೆ ಧಾವಿಸಿದ ರಾಯರು ದಂಗೆಯ ಹತ್ತಿಕ್ಕಿ ವಿಜಯಬಾವಿನ ಮಗ ಭುವನಕ್ಕೆ ಅಧಿಕಾರಕ್ಕೆ ಬಂದನು. ದಕ್ಷಿಣ ಸಮುದ್ರಾಧಿಪತಿ ಎಂದು ಬಿರುದು ಸಹ ಪಡೆದಿರ್ತಾನೆ. ಪೋರ್ಚುಗೀಸರೊಂದಿಗೆ ಒಂದು ಉತ್ತಮವಾದ ಸಂಬಂಧ ಹೊಂದಿರುವ ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ಬೋದು. ರಾಯರು ಪೋರ್ಚುಗೀಸರಿಂದ ಪರ್ಷಿಯನ್ ಮತ್ತು ಅರಬ್ ಕುದುರೆಗಳನ್ನು ಪಡೆಯಲು ಸ್ನೇಹ ಬೆಳೆಸಿದರು. ಪೋರ್ಚುಗೀಸರ ವೈಸರಾಯ ಅಬೂಬಕರ್ 1510ರಲ್ಲಿ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ಗೆಲ್ಲಲು ರಾಯರು ನೆರವು ನೀಡಿದರು. ಅಬೂಬಕರ್ ತನ್ನ ರಾಯಭಾರಿ ಫಾದರ್ ಲೂಯಿಸನ್ನು ರಾಯರ ಆಸ್ಥಾನಕ್ಕೆ ಕಳುಹಿಸಿದನೆಂದು ರಾಯರ ಸೇನೆಯಲ್ಲಿ ಪೋರ್ಚುಗೀಸರ ಸೇನಾನಾಯಕ ಕ್ರಿಸ್ಟಾವೋ ಪಿರಾಗರವರು ಹೊಂದಿದರು. ಪೋರ್ಚುಗೀಸರಿಗೆ ಭಟ್ಕಳದಲ್ಲಿ ವ್ಯಾಪಾರ ಕೋಟೆ ಸ್ಥಾಪಿಸಲು ಅನುಮತಿ ನೀಡಿದ ಅಂತ ಹೇಳಬಹುದು. ಇಲ್ಲಿ ಶ್ರೀಕೃಷ್ಣ ದೇವರ ಬಗ್ಗೆ ಸಂಪೂರ್ಣವಾದ ಒಂದು ಸೈನಿಕ ಸಾಧನೆಗಳು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು